2024ನೇ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಲು ಅಲ್ಲ ಒಂದ್ ನಿಮಿಷ ಶಿಸ್ತಿಲ್ಲ ಅಂತ ಆಮೇಲೆ ಇದನ್ನ ಮಾಡೋದು. ಇದು ಮಂಡನೆ ಮಾತ್ರ ಅಲ್ಲ, ಮಂಡನೆ ಮಾಡ್ಲಿಕ್ಕೂ ಅಷ್ಟೇ ಚರ್ಚೆ ಇಲ್ಲ ಇದರಲ್ಲಿ. ಬಿಲ್ ವಿಚಾರದಲ್ಲಿ ಏನು ನಮ್ ಜೊತೆ ಚರ್ಚೆ ಮಾಡಿಲ್ಲ. ಅಲ್ಲ, ಸರ್ಕಾರದಲ್ಲೂ ತಂದಾಗ ಮತ್ತೆ ಚರ್ಚೆ ಮಾಡಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಂಡು ಕಾಯ್ದೆನ ಮಾಡೋಂಥದ್ದಾಗಿತ್ತು. ಇವತ್ತು ನೀವು ಏಕಾಏಕಿ ನಾವು ಎಲ್ಲಾರನ್ನು ಮಾತಾಡಿಸ್ತೀವಿ, ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಳ್ತೀವಿ. ಮಾತಾಡಿ ಅಲ್ಲ, ಎಲ್ಲಿ ಮಾತಾಡಿದ್ದೀರಾ? ಈಗೇನು ಮಾಡೋ ಅವಶ್ಯಕತೆ ಇಲ್ಲ. ಸಚಿವರೇ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನಾವು ಅಷ್ಟೇ. ಮಂಡನೆ ಮಾಡಿದೀವಿ. ನಿಮ್ಮ ಚರ್ಚೆ ಮಾಡಿ. ಚರ್ಚೆ ಮಾಡಿ ಸಚಿವರೇ, ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020 ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪ್ರಸ್ತಾವ ಹೌದು ಪರವಾಗಿದೆ, ಮಂಡಿಸಬೇಕು. ಅಧ್ಯಕ್ಷರೇ, 2024ನೇ ಸಾಲಿನ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಮಂಡಿಸಿತು. ವಿಧೇಯಕ ಮಂಡಿಸಲಾಗಿದೆ. ಇದೊಂದು ಪ್ರೆಸೆಂಟೇಷನ್ ಮಾತ್ರ. ಅವೈಜ್ಞಾನಿಕವಾಗಿ ಏನೋ ತಂದಿದ್ದಾರೆ. ಲಾಸ್ಟ್ ಟೈಮ್ ನಾವು ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ನೇಮಕ ಮಾಡಿ ಎಲ್ಲಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಜನತಾದಳ ಎಲ್ಲರೂ ಸೇರಿ ಮಾಡಿದ್ರಿ. ಇವ್ರು ಏಕಾಏಕಿ ಮಾಡಿದ್ದಾರೆ. ಇದರಲ್ಲಿ ಇವ್ರಿಗೇನು ಲಾಭ ಇದೆಯೋ ನಮ್ಗೆ ಗೊತ್ತಿಲ್ಲ. ಇದ್ರ ಅವಶ್ಯಕತೆ ಇಲ್ಲ. ಇದರಲ್ಲಿ ಈಗಲೇ ಬೆಂಗಳೂರು ನರಕ ಆಗಿದೆ. ಕಸ ತೆಗೆಯೋರಿಲ್ಲ, ನರಕ ಆಗಿದೆ, ಡೆವಲಪ್ಮೆಂಟ್ ಇಲ್ಲ. ಕಳೆದ ಒಂದು ವರ್ಷದಿಂದ ₹1 ಅಭಿವೃದ್ಧಿ ದುಡ್ಡು ಕೊಡಕ್ಕೆ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಹೋಗ್ತಾ ಇಲ್ಲ. ₹1 ಕೊಡಕ್ಕೂ ಈಗ ಇದನ್ನ ಇನ್ನಷ್ಟು ದೊಡ್ಡ ಮಾಡೋದು ಇದರಿಂದ ಏನು ಉಪಯೋಗ ಆಗ್ತೈತೆ? ಚರ್ಚೆ ಮಾಡಿ. ಎಲ್ಲ MLA ಕರೆದು ಮಾಡ್ಬೇಕಾಯ್ತು. 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರಲ್ಲ, ಏನಿತ್ತು? 27ನೇ ತಾರೀಕು ಮೀಟಿಂಗ್ ಕರೆದಿದ್ದಾರೆ. ಅಶ್ವಥ್ ನಾರಾಯಣ್ ಅವರೇ, ಅಧ್ಯಕ್ಷರೇ, ಕಾಂಗ್ರೆಸ್ ಅವ್ರನ್ನೆಲ್ಲ ಮೆಂಬರ್ ಮಾಡಿದ್ರಿ. ಅದಕ್ಕೆ 5 ಜನ ಮೆಂಬರ್ ಮಾಡಿದ್ರಿ ಕಾಂಗ್ರೆಸ್ ಅವ್ರನ್ನ. ಅವ್ರ ಅಭಿಪ್ರಾಯ ತಗೊಂಡು ನಾವು ಮಾಡಿದ್ದೇವೆ. ಯಾರು ಬೇಕೋ ಇಲ್ಲ, ಅಧಿಕಾರಿಗಳು ಕೊಟ್ಟರು. ಅಧಿಕಾರಿಗಳಿಗೆ ಏನ್ ಗೊತ್ತಿದೆ? ಅವ್ರು ಇಲ್ಲಿರ್ತಾರೆ, ನಾಳೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೊಂದು ರಾಜ್ಯಕ್ಕೆ ಹೋಗ್ತಾರೆ. ಅವ್ರಿಗೇನು ಬದ್ಧತೆ ಇದೆ ಬೆಂಗಳೂರು ಬಗ್ಗೆ? ಅವ್ರಿಗೇನ್ ಬದ್ಧತೆ ಇದೆ? ನಾವು ಬದುಕೋರು ಇಲ್ಲಿ, ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಸಾಯ್ಬೇಕು, ನಾವು ಇಲ್ಲೇ ಸಾಯ್ಬೇಕು, ಇಲ್ಲೇ ಬದುಕಬೇಕು. ನಾವು ಎಲ್ಲ ಪಕ್ಷದ ಎಲ್ಲಿಂದ ಬಂದು ಅವರು ಕಾಯ್ದೆ ಮಾಡ್ಬಿಟ್ಟು ಹೊರಟೋಗ್ಬಿಟ್ರೆ ಒಂದು ಸಮಿತಿಯನ್ನು ಮಾಡಿ, ಶಾಸಕರ ಒಂದು ರೀತಿ ಮರಣ. ವಿಧಾನ ಪರಿಷತ್ತಿಂದ, ವಿಧಾನಸಭೆಯಿಂದ ಒಂದೇ ಇದು ನೋಡಿ. ಇದು ಸೆನ್ಸೇಷನ್ ಇಶ್ಯೂ. ಇದು ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು. ಅವ್ರಿಗೆ ದ್ರೋಹ ಹೊಡಿತಾ ಇದ್ರೆ, ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮಗೆ. ಅವಮಾನ ಮಾಡ್ತಾ ಇದ್ದೀರಿ. ದೇಶನ ಪ್ರಧಾನಮಂತ್ರಿ 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಕಾರ್ಪೊರೇಷನ್ ಬೆಂಗಳೂರು ನಗರದ ಆಡಳಿತ ಸುಧಾರಣೆ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ. ದೇಶನ ಭಾಗ ಮಾಡ್ಬಿಡಿ. ಚರ್ಚೆ ಮಾಡಿ. ಏನ್ ಭಾಗ? ಬೆಂಗಳೂರು ಚರ್ಚೆಗೆ ಅವಕಾಶ ಇದೆ. ಚರ್ಚೆ ಮಾಡುವಂತ ಈಗಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಸರ್ ಒಂದು ನಿಮಿಷ ಸರ್. ಈಗ ರಾಮಲಿಂಗಾರೆಡ್ಡಿ ನಾನು ಇವಾಗ ಇಲ್ಲಿದ್ದೀವಿ. ನಾವಿಬ್ರು 1983ನೇ ಇಸ್ವಿನಲ್ಲಿ ಬೆಂಗಳೂರು ನಗರಸಭೆಗೆ ಸದಸ್ಯರಾಗಿದ್ದರು. ರೈಟ್. ಇವಾಗ ರಾಮಮೂರ್ತಿ ಬೇರೆಯವರೆಲ್ಲರೂ ಕೂಡ ಇವಾಗ ಬಂದಿದ್ದಾರೆ. 83, 96ರಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದು, 85ದಿಂದ 100 ಮಾಡೋದು, ಆಮೇಲೆ 198 ಆಯ್ತು. ಈಗ 243 ನಮ್ಮ ಕಾಲದಲ್ಲಿ ಸಮಿತಿ ಮಾಡಿ ರಘು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸದಸ್ಯರು ಸೇರಿಸಿ ಒಂದು ಕಮಿಟಿ ಮಾಡಿದ್ದು. ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಒಂದು ತಂದುಬಿಟ್ಟಿದ್ದಾರೆ. ಇದರದ್ದು ಸಾಧಕ ಬಾಧಕ ಒಂದು ಡಿಬೇಟ್ ಅಲ್ಲಿ ಆಗೋದಿಲ್ಲ. ನಿಜ, ಬೆಳಗ್ಗೆ ಶಿವಕುಮಾರ್ ಅವರು ಹೇಳಿದ್ರು ನಾವು 1ರಿಂದ 10ರವರೆಗೂ ಇಟ್ಕೊಂಡಿದ್ದೀವಿ, ಎಷ್ಟು ಸರಿಯಾದಿಲ್ಲ, ಅಲ್ಲಿವರೆಗೂ ಬೆಳೆಯಕ್ ಬಿಡೋದಿಲ್ಲ, ಏನೇನೋ ಹೇಳಿದ್ದಾರೆ ವಿತ್ ಗುಡ್ ಇಂಟೆನ್ಷನ್ಸ್. ಆದರೆ ಇದು ನಮ್ದು ಒಂದು ಲಿಮಿಟೆಡ್ ಪೀರಿಯಡ್ ಅಲ್ಲಿ ಈ ಒಂದು ಗ್ರೇಟರ್ ಬ್ಯಾಂಗ್ಳೂರು, ಆ ಕಾರ್ಪೊರೇಷನ್ ಮೇಲ್ಗಡೆ CM ಇವೆಲ್ಲ ಚರ್ಚೆ ಮಾಡಕ್ಕಲ್ಲ. ಮೈ ಹಂಬಲ್ ರಿಕ್ವೆಸ್ಟ್ ಟು ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, who is the in-charge minister of Great Bangalore, who wants to bring a brand name to Bangalore, is to appoint a committee of Bangalore city MLAs to study this bill.
ಯಾಕಂದ್ರೆ ನಾವು ಕೂಡ ಒಂದು ಪೂರಕವಾಗಿ ಕೊಡ್ತೀವಿ. ಯಾಕಂದ್ರೆ ನಾವು ವಿ ಲವ್ ಬ್ಯಾಂಗ್ಳೂರ್, ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರು. ವಿ ಲವ್ ಬ್ಯಾಂಗ್ಳೂರ್, ವಿ ಡೋಂಟ್ ಹ್ಯಾವ್ ಎ ಲಸ್ಟ್ ಫಾರ್ ಬ್ಯಾಂಗ್ಳೂರ್. ಸೊ ಇದಿರೋದ್ರಿಂದ ದಯವಿಟ್ಟು ನನ್ನ ಹಂಬಲ್ ರಿಕ್ವೆಸ್ಟ್ ಸರ್, love Bangalore? ವಿ ಅಂದ್ರೆ ಇನ್ಕ್ಲೂಡಿಂಗ್ ಎಚ್ ಕೆ ಪಾಟೀಲ್. No, but you have recommended now that there should be a committee of Bangalore MLAs. Why? ಇಲ್ಲ ಸರ್, ಎಚ್ ಕೆ ಪಾಟೀಲ್ ಇರಲಿ. Bangalore HK is Patil the capital of ours. It ಈಗ belongs ಕಮಿಟಿ ಬೇಕಾ ಬೇಡ of ಹೇಳ್ಬೇಕು. all of us. ಅದಕ್ಕೆ ಹಲೋ ಒಂದ್ ಸೆಕೆಂಡ್ ಪ್ರತಿನಿಧಿಸೋರ್ ಮೇಲೆ ಇವಾಗ ಅಲ್ಲ ಅಶ್ವಥ್ ನಾರಾಯಣ ಅವರೇ, ಅಶ್ವಥ್ ನಾರಾಯಣ ಅವರೇ, ನಾನು ಕಳೆದ ಸೆಕೆಂಡ್ ಕೇಳ್ರಿ. ಈಗ ಹೇಳ್ತೀರಿ ನೀವು, ಮಾನ್ಯ ಸುರೇಶ್ ಕುಮಾರ್ ಅವರು ಮಾತನಾಡುವ ಶಬ್ದಕ್ಕೆ ನಾನು ಮಹತ್ವ ಕೊಡ್ತಿದ್ದೇನೆ. ಅದಕ್ಕೆ ಅವರು ಬ್ಯಾಂಗ್ಳೂರ್ ಕಮಿಟಿ ಮಾಡಂದ್ರು. ಬೇಡ, ಒಂದ್ ವೇಳೆ ನೀವು ಹೇಳುದ ಇದ್ರೆ ಈ ಲೆಜಿಸ್ಲೇಚರ್ ಕಮಿಟಿ ಮಾಡಂತ ಹೇಳಿ. ಬೀದರ್ ನಾವು ಇರ್ಲಿ, ಮತ್ತೊಬ್ರು ಇರ್ಲಿ, ಸ್ವಲ್ಪ ಜಾಸ್ತಿ ಬೆಂಗಳೂರು ಆಗ್ಲಿ, ಅದು ಆಗ್ಬೋದು. ಒಂದು ಸ್ಟಡಿ ಮಾಡೋಣ. ನೀವು ಬ್ಯಾಂಗ್ಳೂರ್ನವರು, ನಾವು ಕೂಡ ನಮ್ಮ 40 ವರ್ಷದ ಬೆಂಗಳೂರು ಆಡಳಿತದ ಹಿನ್ನೆಲೆಯಲ್ಲಿ, ಅನುಭವದ ಹಿನ್ನೆಲೆಯಲ್ಲಿ ನಾವು ಕೂಡ ವಿ ಆರ್ ಗೋಯಿಂಗ್ ಟು ಗಿವ್ ಪಾಸಿಟಿವ್ ಒಪಿನಿಯನ್, ಪಾಸಿಟಿವ್ ಸಜೆಷನ್, ವಿಲ್ ಪಾರ್ಟಿಸಿಪೇಟ್. ಓಕೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಕನ್ನಡದ ವಿಚಾರ ಇದು. ನಾವು ಕನ್ನಡನ ಕಳ್ಕೊಂಡ್ಬಿಡ್ತೀರಿ ಭಾಗ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ, ಇದು ನನ್ನ ಸ್ವಂತ ಅಲ್ಲ, ಇದು ಕನ್ನಡ ಹೊರಟೋಗ್ತೈತೆ ಇಲ್ಲಿಂದ, ಬೆಂಗಳೂರಿಂದ ಕನ್ನಡ. ಸರ್, ಇದಕ್ಕೆ ನಾವು ಒಪ್ಪೋದಿಲ್ಲ ಸರ್. ಕನ್ನಡ ಮಂತ್ರಿ ಉತ್ತರ ಕೊಡ್ತಾರೆ. ಇದಕ್ಕೆ ಎಲ್ಲರೂ ವಿರೋಧ ಇದ್ದಾರೆ, ಕನ್ನಡ ಸಂಘಗಳು ವಿರೋಧ ಇದ್ದಾರೆ. ನಮ್ಮ ಎಲ್ಲ ಬೇರೆ ಬೇರೆ ಬೆಂಗಳೂರಲ್ಲಿ ವಾಸ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದಾರೆ. ಇದನ್ನ ಯಾಕೆ ಚಿತ್ರಣ ಮಾಡ್ತಾ ಇದ್ದೀರಾ? ಇದನ್ನ ಕನ್ನಡ ಹೊರಟೋತೈತೆ ಸರ್. ಇದು ದಯವಿಟ್ಟು ನೋಡಿ. ಕೊನೆಗೆ ಪಾಪ ನಮ್ಮ ಮುಂದಿನ ಜನಾಂಗದ ಪಾಪ ಶಾಪ ನಮ್ಮ ಮೇಲೆ ತಟ್ಟುತ್ತೆ ಇದು. ಇಷ್ಟು ನೋಡಿ, 172 ಪೇಜಸ್. ಯಾರೋ ಅಧಿಕಾರಿ ಮಾತು ಕೇಳ್ಬಿಟ್ಟು ಸರ್, ಅಲ್ಲ, ಕಿರುಕುಳ ಕೊಡ್ತಾ ಇರೋದು ನೀವು. ಯಾಕೆ ಸರ್? ಹೌದು, ನಾವು ಪ್ರತಿನಿಧಿಸೋರು. ನಾನು ಕೂತ್ಕೊಂಡು ಇಲ್ಲಿ ನಿಶ್ಚಯ ಮಾಡ್ಕೊತೀನಿ, ನಿಮ್ಮ ವಿಶ್ವಾಸಕ್ಕೆ ತೊಗೊಳಲ್ಲ. ಅಶ್ವಥ್ ಅವ್ರು ನೀವು ಸಜೆಷನ್ಸ್ ಕೊಟ್ಟಿದ್ದೀರಿ. ದೊಡ್ಡ ಭಯ ಇರುತ್ತೆ ನನಗೂ. ಸ್ವಲ್ಪ ಕೇಳಿ, ಯು ಜಸ್ಟ್ ಹಿಯರ್ ಟು ಮೀ. ರಾಮೂರ್ತಿ ಹೇಳಿದ್ದಾರೆ, ಸುರೇಶ್ ಕುಮಾರ್ ಅವರು ಅಶೋಕ್ ಹೇಳಿದ್ದಾರೆ, ಚರ್ಚೆ ಮಾಡುವಾಗ ಮಾತಾಡಿ. ಈಗ ಚರ್ಚೆ ಇಲ್ಲ, ನಾವು ಈಲ್ಡ್ ಆಗ್ತೀವಿ. ಕೂತ್ಕೊಳ್ಳ ಪ್ಲೀಸ್. ಇಲ್ಲ, ಐ ವಿಲ್ ನಾಟ್ ಈಲ್ಡ್. ನಾನು ಮಂಡಿಸಿದ್ದೀನಿ, ಚರ್ಚೆ ಮಾಡಬಾರ್ದಿತ್ತು. ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಿದ್ದಾರೆ, ಸುಮ್ಮನೆ ನಾನು ಗೌರವ ಕೊಡ್ತಾ ಇದ್ದೀನಿ ಅಷ್ಟೇ. ಯು ಜಸ್ಟ್ ಈಲ್ಡ್. ಸುರೇಶ್ ಕುಮಾರ್ ಅವ್ರು ಹೇಳ್ದಂಗೆ ಕಾರ್ಪೊರೇಟರ್ ಆಗಿದ್ದವರು, ಮಂತ್ರಿ ಆಗಿದ್ದವರು, UD ಮಿನಿಸ್ಟರ್ ಆಗಿದ್ದಾರೆ. ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್. ಸ್ವಲ್ಪ ಆಯ್ತು. ಅಧ್ಯಕ್ಷರೇ, ನಾನು ಹಳ್ಳಿಲಿ ಹುಟ್ಟಿರ್ಬೋದು, ದೊಡ್ಡ ಹಳ್ಳಿ ಕೆಂಪೇಗೌಡನ ಮಗ ಹುಟ್ಟಿರ್ಬೋದು. 5ನೇ ವರ್ಷಕ್ಕೆ ಬೆಂಗಳೂರು ಬಂದವನು. ಆವತ್ತಿಂದ ಇಲ್ಲೇ ಇದ್ದೀನಿ, ಇಲ್ಲೇ ಬೆಂಗಳೂರು ಇದ್ದೀನಿ. ವಿಧಿ ಇಲ್ಲದೆ ಹೋಗಿ ಅಲ್ಲಿ ಪ್ರತಿನಿಧಿಸ್ತಾ ಇದ್ದೀನಿ. ನನಗೂ ಬೆಂಗಳೂರು ಬಗ್ಗೆ ಕಾಳಜಿ ಇದೆ, ನಮ್ಮದೇ ಆದಂಥ ಇತಿಹಾಸ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನಾನು ಚರ್ಚೆ ಮಾಡಕ್ಕೆ ಹೋಗಲ್ಲ. ದೇ ಹ್ಯಾವ್ ಸಮ್ ಸೆನ್ಸ್ ಇನ್ ಇಟ್, ನಾನು ಇಲ್ಲ ಅಂತ ಹೇಳೋದಿಲ್ಲ. ಇವತ್ತೇನು ನನ್ನ ಅನುಭವದಲ್ಲಿ ಬೆಂಗಳೂರಿಗೆ ಒಂದು ಹೊಸ ರೂಪ, ನಮ್ಮ ಅಧಿಕಾರಿಗಳು ಬೇಕಾದಷ್ಟು ಕೆಲವು ನಾವು ಕಮಿಟಿ ಮಾಡಿದ್ದು. ಆ ಕಮಿಟಿಗೆ ಅವ್ರು ಯಾವುದೋ ಒಂದು ಮಾಡೆಲ್ನ, ಲಂಡನ್ ಮಾಡೆಲ್ ಟೈಪ್ ಒಂದು ಪ್ರಪೋಸಲ್ ಕೊಟ್ಟಿದ್ರು. ಬಟ್ ಐ ಡಿ ನಾಟ್ ಅಗ್ರಿ ಆಗ್ತಿತ್ತು. ಯಾಕೆಂದರೆ ನಮ್ಮ ಸಿಸ್ಟಮ್ನ, ಈಗಿರೋಂಥ ಸಿಸ್ಟಮ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಇರೋದ್ರಲ್ಲಿ ಏನಾದ್ರು ಸ್ವಲ್ಪ ಮಾಡಿಫಿಕೇಶನ್ ಮಾಡೋಕ್ಕೆ ಸಾಧ್ಯನಾ ಅಂತೇಳಿ ಒಂದು ಪ್ರಯತ್ನ, ಆಲೋಚನೆ ಇದೆ. ನಾನು ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡದೆ ತೀರ್ಮಾನ ಮಾಡೋಷ್ಟು ಮೂರ್ಖ ಅಲ್ಲ. ಐ ಸ್ಟಿಲ್ ಬಿಲೀವ್, ಎಸ್ಟೇ ಆಲ್ಸೋ ಇನ್ ದಿ ಕ್ಯಾಬಿನೆಟ್ ಆಲ್ಸೋ ವಿತ್ ಆಲ್ ಮೈ ಫ್ರೆಂಡ್ಸ್, ಆಲ್ ಮೈ MLAs, ನಾನು ಚರ್ಚೆ ಮಾಡಿ ಲೆಟ್ ದಿಸ್ ಶುಡ್ ಬಿ ಡಿಬೇಟೆಡ್. ಪ್ರತಿ ವರ್ಡು ಅವ್ರು ನೋಡಲಿ, ಪ್ರತಿ ಇದಕ್ಕೆ ಚೆಕ್ ಮಾಡಿ ವಾಟ್ ಈಸ್ ಬೆಸ್ಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಬ್ಯಾಂಗ್ಳೂರ್. ಎಸ್, ಅವ್ರಿಗೆಲ್ಲ ಬೇಡ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ವಾಟ್ ಈಸ್ ಬೆಸ್ಟ್ ಫಾರ್ ದಿ ಬ್ಯಾಂಗ್ಳೂರ್, ಅವ್ರಿಗೂ ಅನುಭವ ಇದೆ. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದರು, ಬೆಂಗಳೂರು ಸಿಟಿ ರೆಪ್ರೆಸೆಂಟೇಟಿವ್ ಆಗಿದ್ದರು, ಅಡ್ಮಿನಿಸ್ಟ್ರೇಷನ್ ಏನಿದೆ, ಕಸ ಏನು ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಏನಿದೆ, ಇಲ್ಲಿ ಯಾವ ರೀತಿ ಗ್ರೋತ್ ಆಗ್ತಾ ಇದೆ, ಬೆಂಗಳೂರಿಗೆ ಡಿಸ್ಟ್ರಿಬ್ಯೂಷನ್ ಏನು, ಎಲ್ಲ ಅವ್ರಿಗೆಲ್ಲ ಗೊತ್ತಿಲ್ಲದೆ ಹೋದ ವಿಚಾರ ಏನಿಲ್ಲ.
ಇವತ್ತು ಐ ಆಮ್ ಅಶ್ಯೂರಿಂಗ್, ಈಗೇನು ಅರ್ಜೆಂಟಾಗಿ ಈಗ ನಂಗೆ ಪಾಸ್ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ಲೆಟ್ ದೆನ್ ಲುಕ್ ಎವ್ರಿ ಲೈನ್, ಎವ್ರಿ ಸೆಂಟೆನ್ಸ್, ಎವ್ರಿ ಒನ್ ಶುಡ್ ಬಿ ಅಕೌಂಟಬಲ್, ಎವ್ರಿ ಒನ್ ಶುಡ್ ಬಿ ಆಕ್ಟಬಲ್. ನನಗೂ 73rd 74th ಅಮೆಂಡ್ಮೆಂಟು ಏನು ವಿಚಾರ ಇದೆ ಅನ್ನೋದು ಕೂಡ ನನಗೆ ಅರಿವಿದೆ. 73 74ನೇ ತಿದ್ದುಪಡಿಯಲ್ಲಿ ಏನಿದೆ, ಏನಾಗಿದೆ ಅಂತಂದ್ರೆ ಇದು ಎಪೆಸಾರ್ಡ್ ಗ್ರೋತ್ ಆಗ್ಬಿಟ್ಟಿದೆ ಬೆಂಗಳೂರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಲಾಟ್ ಆಫ್ ಪೀಪಲ್ ಫ್ರಮ್ ಔಟ್ಸೈಡ್ ಆರ್ ಕಮಿಂಗ್. ನಾನು ಹಿಂದೆ UD ಮಿನಿಸ್ಟರ್ ಆಗಿದ್ದಾಗ ಪಾಪ್ಯುಲೇಷನ್ ವಾಸ್ 70 lakhs. ನೌ ಇಟ್ ಈಸ್ 1,40 lakhs. 1,04,00,000 ವೆಹಿಕಲ್ಸ್ ಇದೆ. ವೆಹಿಕಲ್ಸ್ ಬಂದು ಇಲ್ಲಿದೆ. ಹೊರಗಡೆಯಿಂದ ಬರೋ ವೆಹಿಕಲ್ಸ್ ಅಲ್ಲದೆ ಹೊರಗಡೆಯಿಂದ ಬರೋಂಥ ಜನಕ್ಕೆ ಈಗ ನೀರಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಚರಂಡಿ ಯಾರು ಕಸ ಹಾಕಕ್ಕೆ ಇವತ್ತು ನಮ್ಗೆ ಆಗ್ತಾ ಇಲ್ಲ. ಎಲ್ಲ ಸಿಟಿ ಆಗ್ಬಿಟ್ಟಿದೆ. ಒಂದು ಔಟರ್ ರಿಂಗ್ ರೋಡ್ ಮಾಡ್ದೋ ಅದಕ್ಕೆ ಒಳಗಡೆ ಬಂದ್ಬಿಟ್ಟಿತ್ತು. ಪೆರಿಫರಲ್ ರಿಂಗ್ ರೋಡ್ 2006 ಆಯ್ತು, ಅದು ಸಿಟಿ ಒಳಗಡೆ ಆಗ್ಬಿಟ್ಟಿದೆ. ವಿ ಹ್ಯಾವ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಬಹಳ ದೃಷ್ಟಿಯಿಂದ ಎಕನಾಮಿಕ್ ವಿಷಯದಲ್ಲಿ ಇದು ತೆಗೆದುಕೊಂಡು ಬಂದಿನಿ. ಇಟ್ ಮೇ ನಾಟ್ ಬಿ ಗುಡ್ ಆಲ್ಸೋ, ಬಟ್ ಡಿಸ್ಕಸ್, ಲೆಟ್ ಅಸ್ ಡಿಸ್ಕಸ್. ವಿತೌಟ್ ಡಿಸ್ಕಸಿಂಗ್ ವಿತ್ ಆಲ್ ಆಫ್ ಯು, ಯು ಆರ್ ಟೆಲಿಂಗ್ ನಿಮ್ಮನ್ನು ಇಟ್ಕೊಂಡ. ಬಟ್ ಬೆಂಗಳೂರು ಇಸ್ ನಾಟ್ ಓನ್ಲಿ ಬೆಂಗಳೂರಿಯನ್ಸ್. Bengaluru belong to every one part of the state. It is the headquarters. It is the heart of any human man. ಸೊ ಹಂಗೆ ಕರ್ನಾಟಕ ರಾಜ್ಯ ಈ ಬೆಂಗಳೂರಿಗೆ ಸೇರಿದಂತ ಎಲ್ಲರೂ ಕೂಡ ಇವತ್ತಿದೆ. ಯಾರೇ ಎಷ್ಟು ದೊಡ್ಡವನಾಗಿರ್ಲಿ